ಮಕರ ಜ್ಯೋತಿ ವಿಶೇಷ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಸ್ವಾಗತ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪರಮ ಪವಿತ್ರ ಪೊನ್ನಂಬಲ ಮೇಡುವಿನಲ್ಲಿ ಮಕರ ಜ್ಯೋತಿಯ ದರ್ಶನವಾಗಲಿದೆ. ದೇದೀಪ್ಯಮಾನವಾಗಿ ಮಕರ ಜ್ಯೋತಿಯ ದರ್ಶನವಾಗುವುದಕ್ಕಾಗಿ ಈಗ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ದೇಶದ ನಾನಾ ಮೂಲೆಗಳಿಂದ ಶಬರಿಮಲೆ ಸನ್ನಿಧಾನಕ್ಕೆ ಇವತ್ತು ಭಕ್ತಾದಿಗಳು ಆಗಮಿಸಿದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳು ಈಗ ಅಯ್ಯಪ್ಪನ ಜಪದಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಎಲ್ಲರ ಚಿತ್ತ ಪೊನ್ನಂಬಲ ಮೇಡು ಗಿರಿಯತ್ತ. ಎಲ್ಲರೂ ಕೂಡ ದೇದೀಪ್ಯಮಾನವಾಗಿ ಬೆಳಗುವಂತಹ ಮಿನುಗುವಂತಹ ಆ ಒಂದು ಜ್ಯೋತಿಯನ್ನು ಕಣ್ತುಂಬಿಕೊಳ್ಬೇಕು. 3 ಬಾರಿ ಈ ದೀಪವನ್ನು ಬೆಳಗಲಾಗುತ್ತೆ. ಆ 3ರಲ್ಲಿ ಒಮ್ಮೆ ಆದರೂ ನಾನು ನೋಡಬೇಕು ಅನ್ನುವಂತಹ ಕಾತುರತೆ ಎಲ್ಲರ ಕಣ್ಣುಗಳಲ್ಲೂ ಕೂಡ ಈಗ ಕಾಣಿಸ್ತಾ ಇರೋದು. ಶಬರಿಮಲೆಗೆ ವಿರುದ್ಧ ದಿಕ್ಕಿನಲ್ಲಿ ಈ ಪೊನ್ನಂಬಲ ಮೇಡು ಗಿರಿ ಇರುವಂಥದ್ದು. ಅಲ್ಲಿ ಮಕರ ಜ್ಯೋತಿಯ ದರ್ಶನವಾಗುತ್ತೆ. ಈಗ ದೇವರ ಸನ್ನಿಧಾನದಲ್ಲಿ ಮಹಾಮಂಗಳಾರತಿಯನ್ನು ಇನ್ನೇನು ಕೆಲವೇ ಹೊತ್ತುಗಳಲ್ಲೇ ಆರಂಭ ಮಾಡ್ತಾರೆ. ಈ ದ್ವಾರ ಏನಿದೆ ಈಗ ಬಂದಾಗಿದೆ, ಯಾಕಂದರೆ ದೇವರಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ತಿರುವಾಲಂಕಾರ ಮುಗಿದ ನಂತರದಲ್ಲಿ ದ್ವಾರವನ್ನು ತೆರೆಯಲಾಗುತ್ತೆ. ಆ ಕ್ಷಣಕ್ಕೆ ಮಹಾಮಂಗಳಾರತಿಯನ್ನು ಮಾಡ್ತಾರೆ. ಮಹಾಮಂಗಳಾರತಿ ಇಲ್ಲಿ ಮಾಡಿದ ತಕ್ಷಣಕ್ಕೆ ಅಲ್ಲಿ ಪೊನ್ನಂಬಲ ಮೇಡುವಿನ ಗಿರಿಯಲ್ಲಿ ಜ್ಯೋತಿ ಬೆಳಗಲಿಕ್ಕೆ ಆರಂಭ ಆಗುತ್ತೆ. ಎಷ್ಟು ಕೋಇನ್ಸಿಡೆನ್ಸ್ ಅಲ್ವಾ? ಆ ಕ್ಷಣಕ್ಕೆ ಕರೆಕ್ಟಾಗಿ ಅಲ್ಲಿಯೂ ಕೂಡ ಬೆಳಗುತ್ತೆ ಅಂತ ಹೇಳ್ತಾರೆ. ಖಂಡಿತ ನೋಡಿ, ತಿರುವಾಭರಣವನ್ನು ಧಾರಣೆ ಮಾಡಿರ್ತಕ್ಕಂತಹ ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು ಅದೊಂದು ಅದ್ಭುತವಾದಂತಹ ಕ್ಷಣ, ಅಥವಾ ನನ್ನ ಜನ್ಮ ಸಾರ್ಥಕವಾಯಿತು ಅಂತಕ್ಕಂತಹ ಒಂದು ಕ್ಷಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಜೊತೆಗೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ದೀವಿಟಿಗಳನ್ನು ಹಿಡ್ಕೊಂಡು ಮುಂದ್ಗಡೆ ಆ ನರ್ತನ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನೀವು ಕಾಣ್ತಾ ಇರ್ಬೋದು. ಅದು ಏನು ಅಂತ ಕೇಳಿದರೆ, ಸಾಕ್ಷಾತ್ ಈ ಜ್ಯೋತಿಯಲ್ಲಿಯೂ ಕೂಡ ಸಾಕ್ಷಾತ್ ಪರಮಾತ್ಮ ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ ಅಂತಕ್ಕಂತಹ ಅರ್ಥ. ಹಾಗೆ ಆ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂತಹ ಪೊನ್ನಂಬಲ ಮಡುವಿನಲ್ಲಿರ್ತಕ್ಕಂತಹ ವಿಶೇಷವಾದಂಥ ಬೆಟ್ಟದಲ್ಲಿ ಮಂಗಳಾರತಿಯ ನಂತರದಲ್ಲಿ ಇಲ್ಲಿ ದರ್ಶನ ಆಗ್ತಕ್ಕಂತಹ ಪರಮಾತ್ಮನ ಈ ಮಂಗಳಾರತಿಯ ದರ್ಶನ ಅಲ್ಲಾಗುತ್ತೆ ಅನ್ನುವಂಥ ನಂಬಿಕೆಯೂ ಕೂಡ ಕೆಲವರಲ್ಲಿದೆ. ತಕ್ಷಣದಲ್ಲಿಯೇ ಅಲ್ಲಿ ಬೆಂಕಿಯನ್ನು ಉರಿಸುವುದರ ಮುಖೇನವಾಗಿ ಆ ಜ್ಯೋತಿಯನ್ನು ಕಾಣುವಂಥ ಪ್ರಕ್ರಿಯೆಗಳನ್ನು ನಾವು ಕಾಣಬಹುದು. ಓಕೆ, ಈ ಮಹಾಮಂಗಳಾರತಿ ಏನರ್ಥ ಅಲ್ಲಿ ನಡೆಯೋದು ಕೂಡ ಮಹಾಮಂಗಳಾರತಿ ಅಂತ ಭಾವಿಸಲಾಗುತ್ತೆ. ಅದು 3 ಬಾರಿ ಮಿನಿಗಿ ಅದೃಶ್ಯವಾಗ್ಬಿಡುತ್ತೆ. ಇಲ್ಲ, ಅದು ಅಲ್ಲಿ ಉರಿತಾನೆ ಇರ್ತದೆ. ಆದರೆ ಅಂದರೆ ಹೇಗಿರುತ್ತೆ ಅಂತ ಕೇಳಿದರೆ, ಒಂದು ಕಟ್ಟಿಗೆಯ ವಿಪರೀತವಾಗಿರ್ತಕ್ಕಂಥ ಪರ್ವತದಂತಹ ರಾಶಿಗಳನ್ನು ಹಾಕ್ತಾರೆ. ಆದರೆ ಅಲ್ಲಿಂದ ಸುಮಾರು 3-3.5 ಕಿಲೋಮೀಟರಷ್ಟು ದೂರ ಇರೋದರಿಂದ, ದಟ್ಟಡವಿಯ ಕಾಡಾದ್ದರಿಂದ ಆ ಕ್ಷಣಕ್ಕೆ ಅಲ್ಲಿರ್ತಕ್ಕಂತಹ ಜ್ಯೋತಿ ಏನಿದೆಯೋ 3 ಬಾರಿ ಕಂಡು ತದನಂತರದಲ್ಲಿ ಆರತೆ ಅಂತಕ್ಕಂಥದ್ದು ನಮ್ಮ ಯೋಚನೆಗಳಾದರೆ ಅದು ಅನೇಕ ಸಮಯಗಳ ಕಾಲ ನಿರಂತರವಾಗಿ ಜ್ಯೋತಿ ಕಾಣುತ್ತೆ. ಆದರೆ ಆ ಜ್ಯೋತಿ ಸಾಮಾನ್ಯವಾಗಿ 3.5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಜನರಿಗೆ ಅದು ಕಾಣುವಂತಹ ವ್ಯವಸ್ಥೆಗಳು ಆಗೋದಿಲ್ಲ. ಆದರೆ ಆ ಸಮಯಕ್ಕೆ ಅಂದರೆ ಇಲ್ಲಿ ದೇವಸ್ಥಾನದ ಮಂಗಳಾರತಿ ಆದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ರೀತಿಯಾದಂಥ ಸಿಗ್ನಲ್ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಇಲ್ಲಿ ಮಂಗಳಾರತಿ ಆಗುತ್ತೆ, ಅಲ್ಲಿ ಅದೇ ಸಮಯಕ್ಕೆ ಕರ್ಪೂರವನ್ನು ಬೆಳಗುವುದರ ಮುಖೇನವಾಗಿ ಆ ಸ್ವಾಮಿಗೆ ಗೌರವವನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆಗಳನ್ನು ನಾವು ಪೊನ್ನಂಬಲ ಮಡುವಿನಲ್ಲಿ ಕಾಣಬಹುದು. ಅಂದರೆ ಈ ಮಕರ ಜ್ಯೋತಿ ಕಾಣಿಸ್ಕೊಳ್ಳುವಂತಹ ಗಿರಿ ಏನಿದೆ ಅದು ಒಂದು ದಟ್ಟ ಕಾಡು. ಅದು ಅರಣ್ಯ ಇಲಾಖೆ ಮತ್ತು ವಿದ್ಯುತ್ ಇಲಾಖೆಗೆ ಸೇರಿದ್ದು. ಹಾಗಾಗಿ ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಕೆಲವು ಅಲ್ಲಿ ಇರತಕ್ಕಂಥ ಗಿರಿಜನರು ಏನಿದ್ದಾರೋ, ಆದಿವಾಸಿಗಳೇನಿದ್ದಾರೋ ಅವರು ಮಾತ್ರ ಅನೇಕ ಸಾವಿರಾರು ವರ್ಷಗಳಿಂದ ಅದೇ ಪ್ರದೇಶದಲ್ಲಿ ವಾಸ ಮಾಡಿಕೊಂಡು ಬಂದಿರುವುದರಿಂದ ಇಂದಿನ ಸಂಪ್ರದಾಯ ಅಲ್ಲ, ಇದು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಇದಾಗಿದೆ.
ಮಕರ ಬೆಳಕು ಮಕರ ಜ್ಯೋತಿಯ ಬಗ್ಗೆ ಏನೇ ಚರ್ಚೆಗಳಿದ್ರೂ ಕೂಡ ಜನರ ನಂಬಿಕೆಯಲ್ಲಿ ಎಳ್ಳಷ್ಟು ಕೂಡ ಬದಲಾವಣೆ ಆಗಲ್ಲ ಅನ್ನೋದಕ್ಕೆ ಪ್ರತಿ ವರ್ಷವೂ ನಾವು ನೋಡ್ತಾ ಇರುವಂತಹ ಈ ದೃಶ್ಯವೇ ಸಾಕ್ಷಿ. ಎಂತಹ ಪರಮ ಪವಿತ್ರ ಕ್ಷಣ. ಈ ಕ್ಷಣಕ್ಕಾಗಿ ಎಲ್ಲರೂ ಕೂಡ ಹಾತೊರಿತಾ ಇದ್ರು. 3 ಬಾರಿ ಮಕರ ಬೆಳಕು ಅಲ್ಲಿ ಬೆಳಗಿರುವಂತಹ ಕ್ಷಣವನ್ನ ಕಂಡು ಅಯ್ಯಪ್ಪ ಮಾಲಾಧಾರಿಗಳು ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಜಯಘೋಷವನ್ನ ಮೊಳಗಿಸ್ತಾ ಇದ್ದಾರೆ. ಮಂತ್ರ ಪಠಣವನ್ನ ಮಾಡಲಾಗ್ತಾ ಇದೆ. ಅಮೃತ ಘಳಿಗೆಯಲ್ಲಿ ಭಕ್ತಗಣ ಅಲ್ಲಿ ಕಣ್ತುಂಬಿಕೊಂಡು ಕೆಲವರು ತಮ್ಮ ಕಣ್ಣಾಲಿಗಳಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ. ಎಂತಹ ಕ್ಷಣ. ಅದೊಂದು ರೀತಿಯ ವಿಶೇಷ ವೈಬ್ರೇಷನ್. ಇಲ್ಲಿ ಶಬರಿಮಲೆಯ ದ್ವಾರವನ್ನ ಓಪನ್ ಮಾಡಿ ಮಹಾಮಂಗಳಾರತಿ ಮಾಡ್ತಿದ್ದ ಕೂಡಲೇ ಅಲ್ಲಿ ಪೊನ್ನಂಬಲ ಮೇಡುವಿನಲ್ಲಿ ದೀಪ ಬೆಳಗಲಿಕ್ಕೆ ಆರಂಭವಾಗುತ್ತೆ. ಸೊ ಇಂತಹ ಅದ್ಭುತ ಕ್ಷಣಕ್ಕಾಗಿ ಸನ್ನಿಧಾನಕ್ಕೆ ಬಂದು ಅಲ್ಲಿಂದಲೇ ನೇರವಾಗಿ ಕಣ್ತುಂಬಿಕೊಂಡಿರುವಂತಹ ಅಯ್ಯಪ್ಪ ಮಾಲಾಧಾರಿಗಳೇನಿದ್ದಾರೆ ಅವರು ನಿಜಕ್ಕೂ ಕೂಡ ಪರಮಶ್ರೇಷ್ಠರು. ಅವರು ತಮ್ಮ ತಮ್ಮ ನಿವಾಸಗಳಿಗೆ ಬಂದ ನಂತರದಲ್ಲಿ ಅವರ ಕಾಲನ್ನ ಒಡ್ಡಿ ನಮಸ್ಕಾರ ಮಾಡ್ಕೊಳ್ತಾರೆ. ಅವ್ರ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡ್ಕೊಳ್ತಾರೆ. ಅಂದ್ರೆ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದಾನೆ, ಅವನ ಮೂಲಕವಾಗಿ ನಮಗೆ ಆಶೀರ್ವಾದವನ್ನ ಕಳಿಸಿದ್ದಾನೆ ಅನ್ನುವಂತಹ ಭಾವನೆ ಏನಿದೆ ಅದು ಭಕ್ತಾದಿಗಳಲ್ಲಿದೆ. ಆ ಕಾರಣಕ್ಕೇನೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ನಾವು ಇಂತಹ ವಿಶೇಷ ಸನ್ನಿವೇಶಕ್ಕಾಗಿ ಕಾಯೋದು. ಮಕರ ಜ್ಯೋತಿಯ ಕಣ್ತುಂಬಿಕೊಂಡಿದ್ದಾರೆ ಜನ. ನೋಡ್ತಾ ಇದ್ರಿ, ಅಲ್ಲಿ 3 ಬಾರಿ ಮಿನುಗುತ್ತೆ. ದೇದೀಪ್ಯಮಾನವಾಗಿ ಪ್ರಜ್ವಲಿಸಿರುವಂತಹ ಮಕರ ಬೆಳಕುವನ್ನ ಗಮನಿಸಿದಂತಹ ಅಲ್ಲಿನ ಭಕ್ತಾದಿಗಳು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಮಂತ್ರವನ್ನ ಪಠಿಸಲಿಕ್ಕೆ ಆರಂಭ ಮಾಡಿದ್ರು. ಈಗ ಇನ್ನು ಕೆಲವೇ ಹೊತ್ತುಗಳಲ್ಲಿ ಹರಿವರಾಸನಂ ಕೂಡ ಅಲ್ಲಿ ಅಂದರೆ ಬಹುಶಃ 9 ಗಂಟೆಗೆ ಅನಿಸುತ್ತಲ್ಲ, 9 ಗಂಟೆಗೆ ಹರಿವರಾಸನಂ ಮಾಡಿದ ಬಳಿಕ ಈ ದಿನದ ಸಂಪನ್ನ ಇವತ್ತಿನ ಉತ್ಸವಗಳೇನಿದೆಯೋ ಈ ಮಕರ ಸಂಕ್ರಾಂತಿಯ ಉತ್ಸವಗಳು ಸಂಪನ್ನ ಆಗುತ್ತೆ. ಜೊತೆಗೆ ನಾವು ನೋಡ್ತಾ ಇದ್ದೇವೆ ನೋಡಿ, ಅಲ್ಲಿರ್ತಕ್ಕಂಥ ಭಕ್ತರು ತಮ್ಮ ತಲ್ಲೀನತೆಯಿಂದ, ಭಕ್ತಿಯ ತಲ್ಲೀನತೆಯಿಂದ ಪ್ರತಿಯೊಬ್ಬರು ಕೂಡ ಕಲಿಯುಗದಲ್ಲಿ ನಾಮಸ್ಮರಣೆ ಬಹಳ ಶ್ರೇಷ್ಠವಾದ್ದು ಅಂತ. ಮಂತ್ರವನ್ನೇ ಹೇಳಬೇಕು ಅಥವಾ ಹೋಮವನ್ನೇ ಮಾಡಬೇಕು, ಯಜ್ಞವನ್ನೇ ಮಾಡಬೇಕು ಅಂತೇನಿಲ್ಲ. ಕಲಿಯುಗದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ನಾಮಸ್ಮರಣೆ. ಆದ್ದರಿಂದ ಈ ಒಂದು ಕ್ಷಣಕ್ಕಾಗಿ ಅದನ್ನು ಇಲ್ಲಿ ನಾವು ಏನು ದೂರದರ್ಶನದ ಮುಖಾಂತರವಾಗಿ ನೋಡ್ತಾ ಇದ್ದೇವೆಯೋ, ನಾವು ಕೂಡ ನಿಜವಾಗಿ ಕೂಡ ಆಗಲೇ ನೀವೊಂದು ಪ್ರಶ್ನೆಯನ್ನು ಕೇಳಿದ್ರಿ, ನಾವು ಕೂಡ ಪುನೀತರಾದ್ವಾ ಅಂತ. ಖಂಡಿತ ನಾವು ಕೂಡ ಪುನೀತರಾಗ್ತೇವೆ. ಕರ್ತಾ ಕಾರಿತಾಚೀವ ಪ್ರಯತ್ನಶ್ಚ ಅನುಮೋದಕ ಅಂತ ಹೇಳಿದ ಹಾಗೆ ನಾವು ಕೂಡ ಈ ದರ್ಶನವನ್ನು ಮಾಡಿದಂಥ ನಾವು ಭಾಗ್ಯವಂತರ ಸಾಲಿಗೆ ಸೇರುವಂಥದ್ದು. ಅಂದರೆ ಈಗ ಮಂಡಲ ಕಲಾದೀಕ್ಷೆ, ಅರ್ಧ ಮಂಡಲ ಕಲಾದೀಕ್ಷೆ ಅಂತ ಇದೆ. ಅಂದರೆ ಅದರ ಶಿಸ್ತು ನಿಯಮಗಳೇನು ಗುರುಗಳೇ? ಈಗ ಅಲ್ಲಿ ಹೋಗಿರೋರೆಲ್ಲ ಮಂಡಲ ಕಲಾದೀಕ್ಷೆ ಇಲ್ಲ, ಹಾಗೇನಿರೋಲ್ಲ. ಯಾಕೆಂದರೆ 48 ದಿನಗಳ ಕಾಲ ಯಾವುದೇ ಒಂದು ವ್ರತವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಒಂದು ಮಂಡಲ ಅಂತ ಹೆಸರು. 24 ದಿನಗಳ ಕಾಲ ಮಾಡುವಂತಹ ವ್ರತಕ್ಕೆ ಅರ್ಧ ಮಂಡಲ ಅಂತ ಹೆಸರು. 12 ದಿನಗಳ ಕಾಲ ವ್ರತಸ್ಥರಾಗಿ ಆ ಮಾಲಾಧಾರಿಗಳಾಗಿದ್ದು ಅಯ್ಯಪ್ಪನ ಸಂಪೂರ್ಣವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅಯ್ಯಪ್ಪನ ರೂಪವನ್ನೇ ಕಾಣ್ತಕ್ಕಂಥದ್ದು. ಜಾತಿ, ಮತ, ಕುಲ, ಧರ್ಮ ಯಾವುದನ್ನು ಕೂಡ ನೋಡದಾಗಿದ್ದಂಥ ರೀತಿಯಲ್ಲಿ ಸರ್ವೂ ಕೂಡ ಅಯ್ಯಪ್ಪನೇ ಅವರ ರೂಪದಲ್ಲಿದ್ದಾನೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಅಯ್ಯಪ್ಪದ ಮಾಲಾಧಾರಿಗಳು ನಾವು ನೋಡ್ತೇವೆ. ಯಾರನ್ನು ಮಾತಾಡಿಸಿದ್ರು ಕೂಡ ಸ್ವಾಮಿ ಶರಣಂ ಅನ್ನುವಂತಹ ದೃಷ್ಟಿನಲ್ಲಿ ಮಾತಾಡಿಸ್ತಾರೆ. ಸಾಕ್ಷಾತ್ ಅವರು ಅಯ್ಯಪ್ಪನ ರೂಪದಲ್ಲೇ ಕಾಣೋದ್ರಿಂದ ಈ ಕಾಲು ಮಂಡಲ, ಅರ್ಧ ಮಂಡಲ ಮತ್ತು ಪೂರ್ಣಮಂಡಲ ಅಂತಕ್ಕಂತಹ ವ್ಯವಸ್ಥೆಗಳು ಕಂಡುಬರುತ್ತೆ. ಆದ್ದರಿಂದ ಈ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲಿ ಸರಿಸುಮಾರು 3 ಗಂಟೆಯ ಸಮೀಪಕ್ಕೆ ಬೆಳಗ್ಗೆ ಎದ್ದು ತಣ್ಣೀರಿನ ಸ್ನಾನವನ್ನು ಮಾಡಿ ಮಧ್ಯಾಹ್ನದಲ್ಲಿ ಕೂಡ ಸ್ನಾನಾದಿಗಳನ್ನು ಮಾಡಿ ಅಯ್ಯಪ್ಪನನ್ನು ಪ್ರಾರ್ಥಿಸುವ ಮುಖಾಂತರವಾಗಿ ವಿಶೇಷವಾಗಿರತಕ್ಕಂಥ ಅನ್ನದಾನ ಪ್ರಭು ಅಂತ ಕರೆಯಲ್ಪಡುತ್ತೆ ಅವನಿಗೆ. ಆದ್ದರಿಂದ ಅನ್ನದಾನಾದಿಗಳನ್ನು ಕೂಡ ಮಾಡಿದ ಬಳಿಕ ಯಾತ್ರೆಯನ್ನು ಆರಂಭ ಮಾಡುತ್ತಾರೆ. ನೀವು ಬಹಳ ಉತ್ತಮವಾಗಿ ಹೇಳಿದ್ರಿ, ಅಯ್ಯಪ್ಪನ ದರ್ಶನವನ್ನು ಮಾಡಿದಂಥವರ ಪಾದಸ್ಪರ್ಶವನ್ನು ಮಾಡಿದರೆ ನಮಗೂ ಕೂಡ ಪುಣ್ಯ ಬರುತ್ತೆ ಅಂತ. ಎಷ್ಟು ದೊಡ್ಡ ಮಾತೋದು ಮತ್ತು ಎಷ್ಟು ಸತ್ಯಕ್ಕೆ ಹತ್ತಿರವಾಗಿರತಕ್ಕಂಥದ್ದು ಅಂತ ಕೇಳಿದರೆ, ಸಾಕ್ಷಾತ್ ಭಗವಂತನನ್ನು ದರ್ಶನ ಮಾಡಿಕೊಂಡು ಬಂದಂಥವರನ್ನು ಪುಣ್ಯಾತ್ಮರು ಅಂತ ಕರೀತೇವೆ. ನಮ್ಮಲ್ಲಿ ಆ ಒಂದು ವ್ಯವಸ್ಥೆಗಳಿದೆ. ಆ ಪುಣ್ಯಾತ್ಮರ ದರ್ಶನ ಮಾಡುವುದರಿಂದಲೇ ನೆಗೆಟಿವ್ ವೈಬ್ಸ್ ಇರತಕ್ಕಂಥ ವ್ಯಕ್ತಿಗಳನ್ನು ನೋಡಿದರೆ ನಮಗೆ ನೆಗೆಟಿವ್ ಆಗಿರ್ತಕ್ಕಂಥ ವ್ಯವಸ್ಥೆಗಳೇ ನಮ್ಮ ತಲೆಯಲ್ಲಿ ಬರುತ್ತೆ. ಪಾಸಿಟಿವ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ವೈಬ್ಸ್ ನಮಗೆ ಪಾಸಿಟಿವನ್ನು ತುಂಬುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅವರ ಪಾದಸ್ಪರ್ಶವನ್ನು ಮಾಡುವುದರಿಂದ ಅಥವಾ ಆ ಬೆಟ್ಟವನ್ನು ಹತ್ತುವಂತಹ ಸಂದರ್ಭದಲ್ಲಿ ಅವರು ಶ್ರಮಿಸಿದಂತಹ ಶ್ರಮಿಕರಿಗೆ ಪಾದಸೇವೆಯನ್ನು ಮಾಡೋದ್ರಿಂದ ಸಾಕ್ಷಾತ್ ಅಯ್ಯಪ್ಪನ ಸೇವೆಯನ್ನೇ ಮಾಡಿದ್ದೇವೆ ಅಂತಕ್ಕಂತಹ ಕೃತಜ್ಞತಾ ಭಾವನೆ ಮೂಡುವುದರಿಂದ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂತಹ ಪ್ರಕ್ರಿಯೆಗಳು. ಇದು ವ್ರತಸ್ಥವನ್ನು 48 ದಿನಗಳ ಕಾಲ ಪರ್ಯಂತರವಾಗಿ ವ್ರತ ಮಾಡಿದಂಥವರು ಇವತ್ತು ವಿಶೇಷವಾಗಿ ಅಲ್ಲಿಗೆ ಹೋಗುವಂಥದ್ದನ್ನು ಕಾಣ್ತೇವೆ ನಾವು. ಓಕೆ ಗುರುಗಳೇ, ಕಡೆಯದಾಗಿ ಮಕರ ಜ್ಯೋತಿಯ ಬಗ್ಗೆ, ಮಕರ ಸಂಕ್ರಾಂತಿಯ ಬಗ್ಗೆ ಮತ್ತು ಈ ಕ್ಷಣದ ಬಗ್ಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ನಾವು ಮಕರ ಜ್ಯೋತಿ ಅಥವಾ ಮಕರ ಸಂಕ್ರಾಂತಿಯ ವ್ಯವಸ್ಥೆಗಳನ್ನು ಸಂಕ್ರಾಂತಿ ಮೂರ್ತಿ ಅಂತ ನಾವು ಕರೆಯಲ್ಪಡುತ್ತೆ. ನಾವು ಒಂದು ವಿಚಾರವನ್ನು ನೋಡಬೇಕಾಗತ್ತೆ. ಒಂದು ಯುಗಾದಿ ಪುರುಷನಿಂದ, ಇನ್ನೊಂದು ಸಂಕ್ರಾಂತಿ ಪುರುಷನಿಂದ ನಮ್ಮ ಜೀವನದ ವ್ಯವಸ್ಥೆಗಳನ್ನು ಅಥವಾ ಪ್ರಾಪಂಚಿಕವಾದಂಥ ವ್ಯವಸ್ಥೆಗಳನ್ನು ನಡೆಸುವಂತಹ ಪ್ರಕ್ರಿಯೆಗಳಿದೆ.
ಈ ಮಾಸದ ಈ ಒಂದು ವಿಶೇಷವಾದಂಥ ಮಕರ ಸಂಕ್ರಾಂತಿಯ ತದನಂತರದಲ್ಲಿ ಬರ್ತಕ್ಕಂಥ ಸಂವತ್ಸರಗಳೇನಿದೆಯೋ ಸುಭಿಕ್ಷವಾದಂಥ ವ್ಯವಸ್ಥೆಗಳಿರುತ್ತೆ. ಸಣ್ಣ ಪುಟ್ಟದಂಥ ಸ್ವಲ್ಪ ವ್ಯತ್ಯಾಸಗಳನ್ನು ಬಿಟ್ಟರೆ ಅತಿ ದೊಡ್ಡ ಮಟ್ಟದಂತಹ ಸಮಸ್ಯೆಗಳು ಕಾಣೋದಿಲ್ಲ. ಆದ್ದರಿಂದ ಮಕರ ಜ್ಯೋತಿಯ ರೂಪದಲ್ಲಿ ಕಂಡಿರ್ತಕ್ಕಂಥ ಅಯ್ಯಪ್ಪ ನಮ್ಮೆಲ್ಲರನ್ನೂ ಕೂಡ ಹರಸ್ತಾನೆ. ಅಯ್ಯಪ್ಪನ ಅನುಗ್ರಹದಿಂದ ಈ ಲೋಕ, ಈ ದೇಶ ಸುಭಿಕ್ಷವಾಗಿ ನಮ್ಮೆಲ್ಲರ ಕುಟುಂಬ ಕೂಡ ಇರುತ್ತೆ ಅಂತಕ್ಕಂಥ ನಂಬಿಕೆಯನ್ನು ಆ ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಲೋಕಕ್ಕೂ ಕೂಡ ಮಂಗಲ ಆಗುವಂತೆ ಕೇಳಿಕೊಳ್ಳೋಣ. ಓಕೆ ಗುರುಗಳೇ, ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಓಕೆ, ಮಕರ ಜ್ಯೋತಿಯ ದರ್ಶನವನ್ನು ಮಾಡಿರುವಂತಹ ಭಕ್ತಾದಿಗಳು ಪುನೀತರಾಗಿದ್ದಾರೆ. 3 ಬಾರಿ ಮಕರ ಜ್ಯೋತಿಯನ್ನು ಕಣ್ತುಂಬಿಕೊಂಡಿದ್ದಾರೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಘೋಷ ಮೊಳಗ್ತಾ ಇದೆ.